साधवया मुक्तिका साधवया भक्तिका साधवया मुक्तिका साधवया भक्तिका साधवया मुक्तिका साधवया मुक्तिका साधवया भक्तिका
परब्रह्मणे तस्मै श्री गुरुदेवो नमः वक्रतुंड महाकाय सौर्यकोटि समप्रभा निर्विघ्नं कुरु मे देव सर्वकार्येषु सर्वदा नमामि सद्गुरु शान्तं सच्चिदानन्द विग्रहं पूर्ण ब्रह्म परानन्दं ईशं आनन्दि वल्लभं नमो सद्गुरु तुगया ज्ञान देवा नमो सद्गुरु सच्चिदानंद रूपा नमो सद्गुरु भक्त कल्याण मूर्ति नमो सद्गुरु भास्करा पूर्ण कीर्ति समचरण सरोजम सांद्र नेराम जगन्नेत पानम मंडनानंदनम तरुण तुळसी माला कंजरं कंजनेतरं सदय गवळहासं विठ्ठलं चिंतयामि रामाय रामभद्राय रामचंद्राय वेदसे रघुनाथाय नाथाय सीताय पतये नमः श्रीराम राम रामेति रमे राम मनोरमे सहस्रनाम तत्तुल्यं श्रीराम राम भीमरूपी मारुद्र वज्र हनुमान मारुती वरारे अंजनी सुता रामदूता प्रभंजना सरस्वती महामाये देवी कमललोचनी विश्वरूपी विशालाक्षी विद्यते सकल मंगलनिधी श्री विठ्ठलाचे नावाने मन कार्य जन श्री विठ्ठलाचे नावाचे महायोग पीठे तटे भीमरत्यां वनं पुंडरीकाय दातुं निन्द्रिया समा गच्छतिष्ठं तमानन्दकन्दं परब्रह्मलिङ्गं भजे भजे पाण्डुरङ्गं भजे अधिक मासದ ನಿಮಿತ್ತವಾಗಿ ಸದ್ಗುರುಗಳ ಸಂಕಲ್ಪ ನಿಮಿತ್ತವಾಗಿ ಮೂರನೇ ಅಧಿಕ ದಿನದಲ್ಲಿ ಸಂಕಲ್ಪ ಮೂರನೇ ಅಧಿಕ ದಿನ ಆದರೂ ಸಂಕಲ್ಪ ಪ್ರಕಾರ ಸದ್ಗುರು ಮಾಡಿದ್ರೆ ಆನ್ಲೈನ್ ಮಾಡ್ತಾರೆ ಯೋಗ ಯಾಗ ವಿಧಿ ಏನೇನು सिद्धि वायाचे भारे ಎಲ್ಲ ಕಾರ್ಯಾತ್ಮಕರು ಒಂದು ಯೋಗವಿದೆ ಸಂತ ಸಾಮ್ರಾಟ ಮಾವಲಿ ಮಹಾವೈಷ್ಣವ ವಿಶ್ವಗುರು ವಿಶ್ವವಂದ್ಯ ವಿಶ್ವಮಾನ್ಯ ವಿಶ್ವಭೂಷಣ ವೈರಾಗ್ಯ ಶಿಖಾಮಣಿಯಾಗಿರ್ತಕ್ಕಂಥ ಸದಯ ವೈಕುಂಠಕ್ಕೆ ಗಮನ ಮಾಡಿರ್ತಕ್ಕಂಥ ಜಗದ್ಗುರು ತುಕೋಬರಾಯರು ಭಕ್ತಿ ಪ್ರಕರಣ ಬಂದವರೆಗೆ
ಭಕ್ತಿ ಯಾವ ರೀತಿ ಇದೆ, ಭಕ್ತಿ ಯಾವ ರೀತಿ ಮಾಡಬೇಕು, ಭಕ್ತಿ ಯಾರು ಮಾಡಿದ್ರೆ ಪ್ರಸನ್ನ ಆಗ್ತೈತಿ, ಭಕ್ತಿ ಯಾರಿಗೆ ಹೊಡಿತೈತಿ ಅನ್ನೋದು ಬೇಕಾಗ್ತದೆ. ಹಾಗೈತಿ ಭಕ್ತಿ ಸದಾವಯ ಭಕ್ತಿ ಕಾಲ ಯಾರಲ್ಲಿ ನಾಚಿಕೆ ಭಯ ಇರುವುದು ಅವರಿಗೆ ಭಕ್ತಿ ಸತ್ನ ಪ್ರಸನ್ನ ಆಗ್ತದೆ. ಮುಂದಿನ ಜನರ ಹೇಳ್ತಾರೆ ಜೀವಕ್ಕೆ ಯಾವ ಶಕ್ತಿ ಅಂದ್ರ ಐಸಿಯಾತಿ ಶರಣದಾವೆ ಶಕ್ತಿ ಜೀವೇ ಭಕ್ತಿಗೆ ಪರಮಾತ್ಮ ಪ್ರಸನ್ನ ಆದಂದ್ರ ಆ ಮುಕ್ತಿ ದಾರಿ ತೋರ್ಸಾಕ ಈ ಜಗಕ್ಕೆ ಶಕ್ತಿ ಯಾರು ಕೊಡ್ತಾರಲ್ಲ ಐಸಿಯಾತಿ ಶರಣದ ಹೆಂಗ ಶರಣ ಹೋಗ್ಬೇಕು ಹಿಂಗ ಹೋಗ್ಬೇಕಂತೇಳಿ ಭಟ್ ಮಾಡಿ ಹೇಳ್ತಾರೆ ಐಸಿಯಾತಿ ಶರಣದಾವೆ ಆ ಪರಮಾತ್ಮ ಹೋಗ್ಬಿಡಲಿ ಹೇಳಿದಂಗೆ ನಾವು ಹಾದಿ ಬಂದ್ರೆ ಶಕ್ತಿ ಜೀವಿ ಮುಂದಿನ ಜನರಾಗ ಹೇಳ್ತಾರೆ ವಿಶ್ವ ಫಲ ಕೇಳಾಕರ ಪಿತಾ ಪ್ರತಿಜ್ಞೆ ಮಾಡಿದ ಅವ ಪ್ರತಿಜ್ಞೆ ಮಾಡಿದ್ರೆ ನಾವು ಮಾಡಿದ್ರೆ ಆಗೋಲ್ಲ. ಯಾಕ ಅವನಂತೆ ಅಂತ ಶಕ್ತಿ ಸಾಮರ್ಥ್ಯ ಇತ್ತು. ಎದರದು 700 ವರ್ಷದ ಮುತ್ತಾದವು 7 ದಿವಸ ನೀವು ಭಕ್ತಿಪೂರ್ವಕವಾಗಿ ಜ್ಞಾನೇಶ್ವರಿ ಪಾರಾಯಣ ಮಾಡಿದ್ರೆ ಅಂತಂದ್ರೆ 8ನೇ ದಿವಸಕ್ಕೆ ನೀವು ಹೇಳಿದ ಆಗಲೇ ವೇದಾಂತ ಅಲ್ಲ ಸಿದ್ಧಾಂತ ಆಗಲೇಬೇಕು. 7 ದಿವಸಕ್ಕೆ ಇಷ್ಟೊಂದು ಶಕ್ತಿ ಇದ್ದಾಗ 700 ವರ್ಷ ತಪಸ್ಸನ್ನು ಮಾಡ್ಕೊಂಡು ಬಂದಂತ ವಿಶ್ವಪದ ಕೇಳಾಕರ ಯಾರು ಕವಿಕ ಮಾಡಿದವ ಅಂದ್ರೆ ಪಾಂಡವ ವಂಶ ನಿರ್ವಂಶ ಮಾಡ್ತಾರಂತ ಮಾಡಿದ್ದ. ಮಾಡುವುದು ಒಂದು ಹೇಳುವುದು ಒಂದು ಮಾಡುವುದು ಮಾಡುವಂಗ ಮಾಡಿದರೆ ಆಗುವಂಗ ತಾನೇ ಆಗತ್ತೆ. ನಾವೆಲ್ಲ ಅಂತೀವಿ ಮಾಡೋದು ಬಿಡೋದು ಅಲ್ಲೇ. ಧನುರ್ಧರ ಐಸಿಯಾತೆ ಶರಣದಾವೆ ಶಕ್ತಿ ಜೀವೇ ನವ ಇದು ಸುಳ್ಳಾದ ಸಾಕ್ಷಿ ಪಡ್ತಂತ ಹೇಳ್ತಾರೆ. ಹೋದ್ರೆ ಏನಂತಾರೆ ಸುಳ್ಳಾದ್ರ ನಾ ಸಾಕ್ಷಿ ಕೊಡ್ತೇನೆ ಮನೆ ಸಾಕ್ಷಿ ಹಾಕಿ ತೋಮ್ಯಾ ಚಿತ್ತಿ ಧನಿಲಿ ಐಸಿಯಾತೆ ಶರಣದಾವೆ ಶಕ್ತಿ ಜೀವೇ ನಮ್ಮ ಆಶಾ ಜಗಕ್ಕೆ ಮಾತಿ ಸರದಂಗ ಗುಡ್ದಾನ ಮಂಡ್ಯ ಬಿಟ್ಟಂಗೆ ಏನ್ರಿ ನಾ ಏನು ಓದ್ಕೊಂಡವಲ್ಲ ಬೆಳತವಲ್ಲ ಹೆಂಗಾಗೈತೆ ಅಂದ್ರೆ ತಿಪ್ಪಾಣ ಕಲ್ಲ ಪೂಜೆ ಆಗತ್ತಂದ್ರೆ ಇದಕ್ಕೆ ಏನು ಕಾರಣ ಸದ್ಗುರುಗಳು ಏನ್ರಿ ಯಾಕ ಸದ್ಗುರು ಮಹಿಮೆ ಅಗಾಧ. ಸದ್ಗುರುಗಳು ಹೇಗಂದ್ರೆ ಒಂದು ತಾಯಿಗಿಂತ ಹೆಚ್ಚಿನ ರೂಪದೊಳಗ ಭಕ್ತ ಮತ್ತು ಗುರುವಿನ ಸಂಬಂಧ ಹೇಗೆ ಅಂದ್ರೆ ತಾಯಿ ಮಗನ ಪ್ರೀತಿಗಿಂತ ಹೆಚ್ಚೈತೆ. ಹೆಂಗ ಹೃದಯ ಭಾವ ಕಡಲ ರುಚಿ ಆನಂದ ಉಲ್ಲಾಸ ನನಗೆ ಕೀರ್ತನ ಐದು ಗೊತ್ತಿಲ್ಲ. ಪತ್ರಿಕೆ ಬರುವಂತ ಕೀರ್ತನ ಐದು ಗೊತ್ತಿಲ್ಲ. ನಾನು ಕೀರ್ತನ ಮಾಡಬೇಕು ಇಲ್ಲ ಏನ್ರಿ ನನಗೆ ಗೊತ್ತೇ ಇಲ್ಲ. ಯಾಕ ಹೇಳೋದು ಹೇಳಿದವ ಇದು
ಮೆಲ್ಲಗೆ ಮಾನವನನ್ನು ಮೆಚ್ಚಿಸಬೇಕು, ಬೆಲ್ಲದ ಹಾಗಿರಬೇಕು ಬಂದು ಬರವೇ. ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯ. ಏನಂತಾರೆ ಯಾವುದೋ ಬಲಿಬೇಕಾದ ಭಾಗ್ಯ ಬಲಿ ಕಲ್ಲಿ ಮಠ ಅಂದ್ರೆ ಮನಸ್ಸ ಶರೀರ ಕಲ್ಲು ಹೆಂಗಾಗ್ಬೇಕು, ಹೆಂಗ್ರಿ ಕಲ್ಲು ಹೆಂಗಾಗ್ಬೇಕು, ಕಲ್ಲಾಗಿರಬೇಕು ಕಠಿಣವಾದ ತೊರೆಗಳೊಳಗೆ. ಮಹಾತ್ಮರು, ಸಂತರು, ಶರಣರು, ಸದ್ಗುರುಗಳು, ಸಾಧು ಸತ್ಪುರುಷರು, ಚೋಳಿ ಜನಕರು ಸರ್ವವನ್ನು ಎಲ್ಲರೂ ಹೆಂಗಿರ್ಬೇಕಂದ್ರೆ ಬಿಲ್ಲಾಗಿರಬೇಕು ಬಲ್ಲವರೊಳಗೆ. ಸದ್ಗುರುಗಳು ವಾಣಿಜ್ಯ ಒಂದು ಶಬ್ದ ಬಂದಿರ್ತಾವ, ಅವು ವಾಡಿ ಬರ್ತಾವಿಂದ ಗೊತ್ತಿಲ್ಲ, ಅವನು ಬಿಲ್ಲಿನಷ್ಟು ವೇಗವಾಗಿ ಹಿಡ್ಕೋಬೇಕಂತ ಅಂತ ಗುರು ಹೆಂಗಳಂದ್ರೆ ಸದ್ಗುರು ಮಹಿಮೆ ಅಗಾಧ. ಸದ್ಗುರುಗಳ ಮಹಿಮೆ ಅಗಾಧ. ಆ ಸದ್ಗುರುವಿನ ಸೇವೆ ಮಾಡುವುದು ಈ ಇಂಥ ಮಾತು ಮುಂದೆ ನಮ್ಮ ಮಹಾಮಂಡಲೇಶ್ವರ 1800 ಸ್ವಾಮಿ ಸದ್ಗುರು ಬ್ರಹ್ಮಾನಂದ ಸರಸ್ವತಿ ಅಪ್ಪ ಅವರ ಮುಂದೆ ನಾವೆಲ್ಲೂ ಅವರೆಲ್ಲೂ ಜಾಗೈತೆ ಸಂಪ್ರದಾಯ ಇಂಥ ಅಪ್ಪವ್ರ ಮುಂದೆ ನಮ್ಮ ಸೇವಾ ಆಗಬೇಕಂದ್ರೆ ದೂರ ನಾಲ್ಕು ಚರಣದ ಭಂಗ ಒಂದು ತಾಸು 15 ನಿಮಿಷ ಕೊಡ್ತಾರೆ. ಕೋಣೆ ಒಂದಕ್ಕೆ ಬೇರೆ ಚರಣ ಕೊಡೋದು 1 ಗಂಟೆ 10 ನಿಮಿಷ 15 ನಿಮಿಷ ಹೋಗುತ್ತೆ ಆರತಿ ಮಾಡೋದಂತೆ. ನಾನು ಬಲ್ಲವಲ್ಲ ಒಪ್ಕೊಂಡವಲ್ಲ ಏನೂ ಅಲ್ಲ, ಮತ್ತೆ ಯಾಕೆ ಹೇಳ್ಲಿಕ್ಕೆ ಇರ್ತಾನೆ ಅಂದ್ರೆ ಒಟ್ಟು ಹೇಳ್ತಾನೆ ತುಜಿ ಸೇವಾ ಕರ್ಯ ಮನೋಮಾಯೋ ಕ್ವಾನ್ ಮಾತಾಡಿ ಕ್ವಾನ್ ಕ್ವಾನ್ ಮಾತಾಡಿ ಕ್ವಾನಿಗಿಂತ ಕೇವಲ ಇದೆ ಶರೀರ ಮಸಿಕುಕ್ರಾಂತಿ ಭೋಗಗಳ ಜೊತೆ ಜಾಲವಿನ ಬಂದಿ ಕ್ವಾನ್ ಮಾತಾಡಿ ಕ್ವಾನಿಗಿಂತ ಕಮ್ಮಿ ಇದೆ. ಮುನ್ಸೋ ಗುರುನಾಥ ನುಡಿಯವನ 4 ಜನರ ಮರಾಠಿ ಗೊತ್ತಿಲ್ಲ, ಸಂಕ್ಷಿಪ್ತ ಹೇಳಿದ್ರೆ ಇನ್ನು ಸವಿಸ್ತರವಾಗಿ ಬಿಡಿಸುವಂತ ಶಕ್ತಿ ಸಾಮರ್ಥ್ಯ ಚೈತನ್ಯ ಸದ್ಗುರು ಶಂಕರ ಸ್ವಾಮಿ, ಚೈತನ್ಯ ಸದ್ಗುರು ಕೃಷ್ಣ ಸ್ವಾಮಿ, ಚೈತನ್ಯ ಸದ್ಗುರು ಶರತ್ ಸ್ವಾಮಿ, ಚೈತನ್ಯ ಸದ್ಗುರು ಹರಿಭಾವ್ ಸ್ವಾಮಿ, ಮನು ಮಹಾರಾಜ, ಚೈತನ್ಯ ಸದ್ಗುರು ಧನು ಮಹಾರಾಜ ಇವರ ಚರಣಕ್ಕೆ ನತಮಸ್ತಕನಾಗಿ ಹಾಗೂ ವಿವೇಕಾನಂದ ವಾಸ್ಕರಪ್ಪ ಅವರ ಚರಣಕ್ಕೆ ನತಮಸ್ತಕನಾಗಿ, ನಮ್ಮ ಸರಸ್ವತಿ ಬ್ರಹ್ಮಾನಂದ ಅಪ್ಪ ಅವರ ಚರಣಕ್ಕೆ ನತಮಸ್ತಕನಾಗಿ, ಪರಸ್ಥಳದಿಂದ ಬಂದಂತ ಎಲ್ಲ ನನ್ನ ಸಂತ ಮಾತ್ರ ಚರಣಕ್ಕೆ ನತಮಸ್ತಕನಾಗಿ, ಅಧಿಕ ಮಾಸದ ನಿಮಿತ್ತವಾಗಿ ಗಣೇಶನ ಸಾಮೂಹಿಕ ಪಾಲನೆ ಮಾಡತಕ್ಕಂತ ಎಲ್ಲ ನನ್ನ ಮಹಿಳಾ ಮಂಡಳ ಚರಣಕ್ಕೆ ನತಮಸ್ತಕನಾಗಿ, ಸಕಲ ಸರಸ್ವತಿ ವಿದ್ಯೆಯನ್ನು ಪಡೆದಂತ ಎಲ್ಲ ನನ್ನ ಗಾಯನ ಗಂಧರ್ವರ ಚರಣಕ್ಕೆ ನತಮಸ್ತಕನಾಗಿ, ನಾರದರ ಸ್ವಪ್ನದಲ್ಲಿರ್ತಕ್ಕಂಥ ವೀಣಾಕರಿ ಚರಣಕ್ಕೆ ನತಮಸ್ತಕನಾಗಿ, ಜ್ಞಾನಕ್ಕೆ ಸಾಲಾಗಿರ್ತಕ್ಕಂಥ ಮೃದಂಗ ಆಚಾರ್ಯ ಚರಣಕ್ಕೆ ನತಮಸ್ತಕನಾಗಿ, ಸದ್ಗುರುಗಳ ಅತ್ಯಂತವಾಗಿ ಕಾರ್ಯಕ್ರಮ ನಡೆಸತಕ್ಕಂಥ ಎಲ್ಲ ನನ್ನ ಹವಗಳ ಚರಣಕ್ಕೆ ನತಮಸ್ತಕನಾಗಿ, ಜಗತ್ತಿನಾಗಿರ್ತಕ್ಕಂಥ ಅಖಿಲಾಂಡ ಕೋಟಿ ಬ್ರಹ್ಮಾಂಡನಾಗಿ ತಾಯಿ ಜಗನ್ಮಾತೆ ಚರಣಕ್ಕೆ ನತಮಸ್ತಕನಾಗಿ ಪಾಠವನ್ನು ಬರಮಾಡಿಕೊಂಡು ಕೀರ್ತನೆ ಪ್ರಾರಂಭ ಮಾಡೋಣ. ಪಾಂಡುರಂಗ ಕರು
ಕೆಲಸ ಮಾಡಬೇಡ. ಅಲ್ಲಲ್ಲ ಹಂಗೆ ಮಾಡಬೇಡ. ಎಲ್ಲರಿಗೂ ದರ ಇಟ್ಬಿಡು. ಈಗ ಏನಾಗತ್ತೆ ಮತ್ತೆ ತಿಳಿದು ತಪ್ಪು ಮಾಡಿದ ಆನಂದ ಬೇಕಿಲ್ಲ, ಆನಂದ ಸ್ವರೂಪ ಬೇಕು. ಕ್ಷಮ ಮಾಡಿ. ಸದಾವಯ ಭಕ್ತಿ ಕಾಲ ನಾಹಿಲಾದರೆ ಸದ್ಗುರು ಮೊದಲು ಸ್ವಲ್ಪ ಗುರುವಿಂದ ಏನು ಮಾಡ್ಕೊಂಡು ಇರ್ತಾರೆ. ಸದ್ಗುರು ಹೆಂಗಿರ್ತಾನಂತ ಹೇಳ್ತೀನಿ. ಸದ್ಗುರು ಮತ್ತು ಪರಮಾತ್ಮ ಒಂದು ತಾಯಿ, ಪಂಚತತ್ವಗಳು. ಇವಕ್ಕೆ ಯಾವ ಭಿನ್ನತ್ವ ಇಲ್ಲ, ಬೇರಿಲ್ಲ, ಕುಲ ಇಲ್ಲ, ನೆಲೆ ಇಲ್ಲ. ಏನ್ರಿ ಗುರು ಯಾವಾಗ ಬೇರೆ ಮಾಡ್ತಾನ? ಜಾತಿ ಕೇಳ್ಯಾರ, ಕುಲ ಕೇಳ್ಯಾರ, ರೂಪ ಕೇಳ್ಯಾರ ಇಲ್ಲ. ಆ ಕುಲದವನಾದರೇನು ದೇಹಮ್ಮನೋಳಿ ಗುರುವಿನ ಚರಣಕ್ಕೆ ಪಡಮವನ್ನಿಡು. ಆಕಳು ತರವಾದರೆ ಆಕಳು ಹಾಲು 108 ತರವೇನು ಮರುಳೆ. ಏನಂತಾರೆ ಅವರು? ಆಕಳ ಒಂದು ಕೆಂದ ಐತಿ, ಒಂದು ಕರಿದೈತಿ, ಒಂದು ಹಣಮಂಡ ಐತಿ, ಒಂದು ಹಂಚಿಕೆ ಐತಿ, ಒಂದು ಬಿಡಿದೈತಿ. ಕರಿ ಆಕಳ ಕರಿ ಆಗ್ಬಿಟ್ಟೈತನ? ಇಲ್ಲ. ಕರಿ ಆಕಳ ಕರಿ ಆಗ ಬಿಡಿ ಆಗ ಹೇಳ್ತಾರೋ ದೇಹದ ಅಮ್ಮ ಹೇಳಿ ಹೆಂಗಳಿ? ದೇವರು ದೂರಿಲ್ಲ, ಗುರು ದೂರಿಲ್ಲ. ಗುರು ಹೋಗಿ ಹುಡುಕ್ಯಾಡ್ಬೇಕ ಬರ್ತಾನ. ಬಂದಾನಿಲ್ರಿ? ನೀಳೋಬ್ರಾರಿ ವೈಕುಂಠ ಹೋಗಿದ್ರು, ತುಕೋಬ್ರಾರಿ ಬಂದ್ರಿಲ್ಲ? ಬಂದಾರಿಲ್ರಿ? ನಮಗೂ ಹಂಗಾರ ಹೋಗ್ಯಾರ ತಿಳ್ಕೋಬೇಡ್ರಿ. ಇಲ್ಲೇ ಶಬ್ದ ಅದಾರ ಇದ್ದಾಗ ಶಕ್ತಿ ನಡೀತೈತಿ. ಆದ್ರೆ ಗುರುವಿನ ಕೂಡ ನಾವು ಒಡನಾಟ ಹೆಂಗೆ ಇರ್ಬೇಕಂದ್ರೆ ಲೋಚನೆ ಅನೇಕ ಸಾಜನಿ, ಲೋಚನೆ ಸಾಜನಿ ನಮ್ಮ ದೇಹದೊಳಗೆ ಇರ್ತಕ್ಕಂಥವ್ರು. ಲೋಚನೆ ಏನ್ ಮಾಡ್ತಾರೆ? ಹಿಡ್ಕೊಳ್ತಾರೆ, ಸಾಧನೆ ಹರಣ ಮಾಡ್ತಾರೆ. ಹಂಗಾಗಬಾರ್ದು. ಹೆಂಗಾಗಬೇಕಂದ್ರೆ ಅಂಗ ಎಂಬುವ ಕಲ್ಲಿನೋಡು ನೀಟ ಶಕ್ತಿಯ ಕೂಟವನಾಟಿ ಓಮ ಸೋಮ ಮುಖವಾಗಿ ರಾಗ ಪಾಡೋಣ ಗುರುವಿನ ಹರಡಿಸೋಣ. ಹಂಗಂದ್ರ ಶರೀರ, ಈ ಶರೀರದೊಳಗ ನೀಟಾಗಿ ಅನ್ನಂತಾರ ಅವ್ರು. ಏನು? ಗುರುವಿನ ಸ್ಮರಣ ನೀಟಾಗಿ ಮಾಡ. ಅಂಗ ಎಂಬುವ ಕಲ್ಲಿನೋಡು ನೀಟ ಶಕ್ತಿಯ ಕೂಟವನಾಟಿ ಹೆಚ್ಚಿಗೊಮ್ಮೆ ಓಂ 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 ಮುಖ ಹಾಕಿದನ ಶಿಟ್ಟ ಎಂಬುವ ಹಿಟ್ಟನ್ನು ತರಿಸಿ ಹದ ಎಂಬುವ ಕನಕವನಾಟಿ ಪಂಚಾಮೃತದ ಪಾಕ ಮಾಡೋಣ ಗುರುವಿಗೆ ಭಿನ್ನ ಭಿನ್ನ ಯೋಗ ಬರ್ತಾರ ಇಲ್ಲ ಗೊತ್ತಿಲ್ಲ. ಯಾವಾಗ ಶಿಫ್ಟ್ ಆದ ಹಿಟ್ಟು ಮಾಡಿ ಅದಕ್ಕೆ ತನುವೆಂಬು ನೀರು ಹಾಕಿದ್ರೆ ಕನಕಾನ ಆಗಿ ಕಷ್ಟಪಟ್ಟು ಅಡಿಗೆ ಮಾಡಿ ಹಂಗ ಬಲಭಾಗದೊಳಗೆ 36,000 ನರನಾಡಿಗಳು, ಎಡಭಾಗದೊಳಗೆ 36,000 ನರನಾಡಿಗಳು, 72,000 ನರನಾಡಿ ಕೂಡಿ ಏಕ ಆಗ್ಬೇಕು. ಯಾವ ಸಂತ ಐತಿ? ಈಗ ನಾವು ಬೆಳಗ್ಗೆ ಕಾಕಡ ಮಾಡ್ತೀವಿ. ನಾವು ಬಟ್ ಹೆಂಗೈತಿ ಹೆಂಗೈತಿ ಬಟ್ ಹೆಂಗಿರೈತಿ? ಅದರ ಬೀದಿಲಾಗಿ ಹೊಲಸಿದಾಗ ಹೆಂಗಿರ್ತೈತಿ? ಸ್ವಚ್ಛ ಇರುತ್ತೆ. ನಾವು ಹಳ್ಳಿ ಬತ್ತಿ ಹಚ್ತೀವಿ, ಹಳ್ಳಿ ಬತ್ತಿ ಹಚ್ತೀವಿ, ಹಳ್ಳಿ ಬತ್ತಿ. ಆಗ ತುಕ್ಕೋಬ್ರಾಗ ಹೆಂಗೈತಿ ಗೊತ್ತನ? 5 ಪ್ರಾಣ ಕೂಡಿ ಒಂದು ಬತ್ತಿ ಮಾಡ್ಯಾರ.
ಎಷ್ಟ್ರಿ 5 ಪ್ರಾಣ ಕೂಡಿ ಪ್ರಾಣ ಪಾನ ಸಮಾನ ಉದಾನ ಅಪಾನ 5 ಪ್ರಾಣ ಕೂಡಿ ಒಂದು ಭಕ್ತಿ ಮಾಡಿ ಹೆಂಗ ಭಕ್ತಿ ಜಿಯ ಕೋಟಿ ಒಂದು ಬಟ್ಟೆ ಯಾಕ್ರಿ 5 ಜೀವ 5 ಜೀವ ಕೂಡಿ ಒಂದು ಬತ್ತಿ ಮಾಡಿ ತುಕೋಬ್ರಾಯರು ಪರಮಾತ್ಮ ಅರ್ಥ ಮಾಡ್ಯಾರ ಹೌದ್ರಿ ಪರಮಾತ್ಮ ಗುರುನಾಥ ನಮಗೆ ಪ್ರಸನ್ನ ಆಗ್ಬೇಕಾತಂದ್ರ ಚಿತ್ತ ಎಂಬುವ ಹಿಟ್ಟನ್ನು ತರಿಸಿ ಹಠ ಎಂಬುವ ಕನಕವನಾದೆ ಪಂಚಾಮೃತದ ಪಾತ್ರ ಮಾಡೋಣ ಗುರುವಿನ ಹೇಳೋಣ ಮುಕ್ತಿನ ಉಣ್ಲಿಕ್ಕಂದ್ರ ಮತ್ತು ಹಂಗ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನ ಜಗದೀಶಯ ಭಜ ಗೋವಿಂದಂ ಭಜ ಏನ್ರಿ ಗುರು ಬಂದು ಉಂಡ ಮುಕ್ತಿನ ಗುರುವಿನ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿ ಯಾಕ ಗುರುವಿನ ಕೂಡ ಒಡನಾಟ ಯಾರು ತೆಗೆದು ನೋಡು ಅವ್ರಿಗೆ ಗೊತ್ತೈತಿ ಗುರುವಿನ ಮೇಲೆ ದೇವರ ಕರ್ಮ ಬರುದಿಲ್ಲ ಆದ್ರೆ ಗುರು ಬರ್ತಾನ ಸದ್ಗುರುನಾಥ ಹಿಂಗೈತಪ್ಪ ಅಂದ್ರೆ ಬರ್ತಾನ ಅಂತ ಸದ್ಗುರು ಇರ್ಬೋದು ಗುರುಗಳು ಅರೆ ಈಗ ನಾವು ಜಗತ್ತನ್ನ ಅಡ್ಡಾಡಿವಿ ಸದ್ಗುರುಗಳ ಪುಣ್ಯದಿಂದ ಜಗತ್ತನ್ನ ತೋರಿಸ್ಯಾರ ನಮಗೆ ನಾವು ರಗಡ ಅಪ್ಪೋ ನೋಡಿವಿ ದೀಕ್ಷಾ ತಗೊಂಡವರು ಸಾಧು ಸತ್ಪುರುಷ ಯೋಗಿಗಳನ್ನು ನೋಡಿದ್ವಿ ಕರೆ ಈ ನಮ್ಮ ಬ್ರಹ್ಮಾನಂದ ಅಪ್ಪಾರ ಅಂತ ಎಲ್ಲಿ ನೋಡಲಿಲ್ಲ ನಾವು ಇಷ್ಟ ಆನಂದ ಇಷ್ಟು ಖುಷಿ ಇಷ್ಟು ಪ್ರೇಮ ತಪಸ್ಸು ಮಾಡಿರ್ತಾರೆ ಕರೆ ಅವ್ರು ಎಲ್ಲವೂ ಕಳ್ಕೊಂಡಿರ್ತಾರೆ ಒಂದು ಮಾತ್ರ ಕಳ್ಕೊಂಡಿರೋದಿಲ್ಲ ಏನು ಕ್ರೋಧ ಅನ್ನೋದು ಕೋಪ ಮಾಡ್ಕೊಂಡು ಮಾಡಿರ್ತಾರೆ ನೋಡ್ರಿ ಆದ್ರೆ ಈ ಅಪ್ಪೋಡ್ ಹೆಂಗದಾರಂದ್ರೆ ಭಾಳ ಪ್ರಯತ್ನ ಹೆಂಗ ಯಾವಾಗಿರ್ಲು ಆನಂದೂರೇ ಪರಮಾನಂದೂರೇ ಆನಂದೂರೇ ಪರಮಾನಂದೂರೇ ಅವರಿಗೆ ದಿವಸ ಬರೀ ಆನಂದ ಅಷ್ಟೇ ಇತ್ತು. ಈ ಅಧಿಕ ನಿಮಿಷವಾಗಿ ನಮ್ಮ ಕಾರ್ಯಕ್ರಮ ಎಂದು ಹಾಕೊಂಡಾರ ನೋಡ ಅವ್ರಿಗೆ ಪರಮಾನಂದ ಆಗಿತ್ತು. ಏನಾಗೈತಿ? ಪರಮಾನಂದ ಆಗಿತ್ತು. ಆನಂದೂರೇ ಪರಮಾನಂದ ಜಯ ಸುದ್ದಿ ನೆತ್ತಿ ಮನತಿ ವಿಠೋಬಾಚ ವೇಗಿಯಮ್ಮ ಆನಂದ ಸದಾ. ಈ ಆನಂದ ಒಮ್ಮೆ ಪ್ರಾಪ್ತ ಅಂತಂದ್ರೆ ಸದಾ ಕಾಲ
ಆನಂದ ಬೇರೆ, ಪರಮಾನಂದ ಬೇರೆ. ಆನಂದ ಯಾವಾಗ ಯಾವಾಗ ಪ್ರಾಪ್ತ ಆಕೈತಿ. 5,000 ಕೊಡೋಲ್ಲಿ 10,000 ಕೊಟ್ಟರೆ ಕಸಲ್ಲ ಆನಂದ ಆಕೈತಿ. ಏನ್ರಿ 5,000 ಕೊಡೋಲ್ಲಿ 10,000 ಕೊಟ್ಟರೆ ದೊಡ್ಡ ಆನಂದ. ಇನ್ನು 7 ವರ್ಷಕ್ಕೆ ಆ ಆನಂದ ಎಲ್ಲಿ ಮಾಟ ಇರ್ತಂದ್ರೆ ಶಿರ್ಸಿ ದಾಟೆ ಶಿಕ್ಕಾಂಸನೆ ಹೋಗ್ಬಿಡೋದು ಬಸ್ ಪಲ್ಟಿ ಆಗ್ತದೆ. ಏನ್ರಿ ಬಸ್ ಪಲ್ಟಿ ಆಗಿ ಏನಾಗತ್ತೆ ಒಂದು ಎಡಗಾಲ ಕಟ್ಟಾಕೈತಿ. ಅಲ್ಲಿ 1,10,000 ಬಿಲ್ ಆಕೈತಿ. ಅವಾಗ ಏನಾಕೈತಿ ಮತ್ತೆ 5 ನಮ್ದು ಆದ ಹಿಂಗೆ. ಆದ್ರೆ ಈಗ ಹಂಗಲ್ಲ. ವಿಠೋಬ ಚವೇಗಿಯಮ್ಮ ಆನಂದೋ ಸದಾ. ಸದಾ ಅಂದ್ರೆ 24 ತಾಸು. ಒಂದು ದಿವಸಕ್ಕೆ ಎಷ್ಟು ರೀ? 24 ತಾಸು. 3 ಭಾಗ ಮಾಡ್ಯಾರ. ನಮಗೆ ಇನ್ನ ತಿಳಿಯವಲ್ಲ, ತಿಳಿಲಾರ್ಕ ತೊಡಾಡಕತ್ತೀವಿ ನಾವು. 3 ಭಾಗ ಮಾಡ್ಯಾರ. 8 3 24 ತಾಸು. 8 ತಾಸು ಪ್ರಪಂಚ ಮಾಡ. ಏನಂತಾರ್ರಿ? 8 ತಾಸು ಪ್ರಪಂಚ ಮಾಡ. 8 ತಾಸು ನಿದ್ದೆ ಮಾಡ ಆರಾಮ್. ಯಾರು ಪ್ರತಿನಿತ್ಯ 8 ತಾಸು ನಿದ್ದೆ ಮಾಡ್ತಾರ ನೋಡು, ಅವಾಗ ರೋಗ ರುಜಿನಗಳು ಕಮ್ಮ, ರೋಗ ಬರಂಗಿಲ್ಲ. 8 ಎಷ್ಟಾತು? 16. 8 ತಾಸು ನಾನು ಸ್ಮರಣೆ ಮಾಡಂತ ಪರಮಾತ್ಮ ಏನಂತಾರ್ರಿ? 8 ತಾಸು ನೋಡೋದು. ಮನಿ ಬಿಟ್ಟ, ಹೆಂಡ್ರ ಮಕ್ಕಳ ಬಿಟ್ಟ, ಬದುಕು ಬಾಳ ಬಿಟ್ಟ, ಹೊಲ ಮನಿ ಬಿಟ್ಟ, ಜ್ಯೋತಿಷ್ ಆಫೀಸ್ ಬಿಟ್ಟ, ವಾಂಡೆ ವ್ಯಾಪಾರ ಬಿಟ್ಟ ಇಲ್ಲಿ ಬಂದಿವು. ಯಾರ್ಯಾರು 8 ತಾಸು ಮಾಡಿ ನೋಡೋದು, ಕೈ ಮೇಲೆ ಮಾಡಿ ನೋಡೋದು. ಇಲ್ಲ ಮಾಡಿದಂತಾರ ಹೇಳಿಲ್ಲ, ನಾ 8 ತಾಸು ಮಾಡಿದ್ರಿ ಅಂತ ಆಗುದಿಲ್ಲ. ಅದಕ್ಕೂ ಹೇಳ್ಯಾರ. ಗೊತ್ತ ಏನ್ ಹೇಳ್ಯಾರ ಅಂದ್ರ, ಬೆಳಗಾದ ಭೋಗವ ಮಾಡೋ, ಬೆಳಗು ಮುಂಜಾನೆ ಗುರು ಭಜನೆಯ ಮಾಡೋ. ಇನ್ನು 24 ತಾಸು ಮಾಡಕ್ ಆಗುದಿಲ್ಲ, ಬೇಡ 1 ತಾಸು ಮಾಡ. 1 ತಾಸು ಮಾಡ. ಖಾಲಿ ಇಲ್ಲಿ ಯಾಕೆ? ಗಿಡಕ್ಕೆಳ ಬಾಳ ಆಗ್ಯಾವ. ಆನ್ಲೈನ್ ಚಾವ ಐತಿ, ಅವಾಗ ಖಾಲಿ ಇಲ್ಲ, ಅವಾಗ ಖಾಲಿ ಇಲ್ಲ, ಬೇಡ. ಮತ್ತೆ ಯಾವಾಗ? ಅಂತ್ಯಕಾಲೇ ಚ ಮಾಮೇವ ಸ್ಮರಮುಕ್ತ. ನಿನಗೆ ಯಾವಾಗ ಟೈಮ್ ಸಿಕ್ಕದ ಅವಾಗ ಮಾಡಂತ ಪರಮಾತ್ಮ. ಯಾವಾಗ ಮಾಡ್ಬೇಕು? ಭಕ್ತಿ ಮಾಡಕ್, ಪರಮಾತ್ಮ ನಾಮಸ್ಮರಣೆ ಮಾಡಕ್ ಟೈಮ್ ಇಲ್ಲ. ಐತನ? ಇಲ್ಲ. ತುಕೋಬ್ರಾಗು ವೈರಸ್ ಕುಂತಾಗ ನಾಮಸ್ಮರಣೆ ಮಾಡ್ಯಾರ, ಮಾಡ್ಯಾರಿಲ್ರಿ? ಮತ್ತೆ ನಮಗೆ ಯಾಕೆ ಟೈಮ್, ಅವ್ರಿಗೆ ಯಾಕೆ ಟೈಮ್ ಇಲ್ಲ? ಐತನ? ಇಲ್ಲ. ಯಾವಾಗ ಬೇಕಾದಾಗ ಮಾಡೋದು. ಹಂಗ ಹರಿಬೋಲ ದೇತಾ, ಹರಿಬೋಲ ಗೇತ ಅಸತ ಕೇಳತ, ಹರಿಬೋಲ ಹರಿಬೋಲ ಕಾಣತ, ಹರಿಬೋಲ ಬಾಂಡತ. ಹೌದ್ರಿ? ಯಾವಾಗ? ಕುಂದ್ರುವಾಗ, ಏಳುವಾಗ, ಮಲಗುವ. ನಮ್ಮ ಹಂಗಿಲ್ಲ. ಅಯ್ಯಯ್ಯೋ ಅಯ್ಯಯ್ಯವ್ವ ಅಂತ ಕುಂದ್ರುದ, ಏಳು ಮುಂದನು ಅಯ್ಯಯ್ಯವ್ವ. ಮತ್ತೆ ಅದೇ ಶರೀರ ಹೆಂಗಂದ್ರೆ ನಾಮಸ್ಮರಣೆ ಮಾಡಿದ್ರೆ ಅರಳ್ತೈತೆ. ವಯಸ್ಸಿನ ಪ್ರಾಬ್ಲಮ್ ಇಲ್ಲ ಅಲ್ಲಿ, ವಯಸ್ಸಿನ ಪ್ರಾಬ್ಲಮ್ ಇಲ್ಲ. ತುಕಾಮನೆ ಮಧ್ಯೆ ಹೋದ್ರೆ ತರುಣರೇ ಅಂತ ಹೇಳ್ಯಾರ ಅವರು. 90 ವರ್ಷ ಮುದಕ 19 ವರ್ಷದ ಹಾಕನ್ನ ತಿನ್ಕ. 90 ವರ್ಷದ ಮುದುಕ 19 ವರ್ಷದ ತೋರಿಸ್ತಾವ. ಐದು ಮಾಡಬೇಕು. ಏನು ತುಕೋಬೇಡ ಹೇಳ್ತಾರೆ. ಹೆಂಗೈತಿ ಶಕ್ತಿ? ಐತಿ. ಸಾಧವಯ ಭಕ್ತಿಕಾರ. ಭಕ್ತಿಗೆ ಆಡಂಬರ ಬೇಕಾಗಿಲ್ಲ, ಬೇಕನ? ಇಲ್ಲ. ಯೋಗ ಯಾರು ಮಾಡಕ್ ಆಡಂಬರ ಬೇಕು, ಅನುಷ್ಠಾನ ಮಾಡಕ್ ಆಡಂಬರ ಬೇಕು, ತಪ್ಪಗಳ ಸಿದ್ಧಿ ಮಾಡಕ್ಕೆ ಆಡಂಬರ ಬೇಕು. ಆದ್ರೆ ಭಕ್ತಿ ಮಾಡಕ್ ಯಾವುದು ಖರ್ಚ ಇಲ್ಲ.
ಸಾಧನ ಹೇಳ್ಯಾನ ಪರಮಾತ್ಮ ಹಿಂಗ ನಾನು ಭಕ್ತಿ ಮಾಡಂತ ಹೇಳ್ಯಾನ. ಹೆಂಗ ಮಾಡಂತಾನೆ ಹಿಂಗ ಮಾಡಂತಾನೆ. ಹೆಂಗ ಕಾಮ ಕ್ರೋಧವ ಕಡಿಯತ್ ಮಾಡೋ ಮದ ಮಸ್ತರ ಮಾಯ ಮಾಡೋ ಕೆಟ್ಟ ಗುಣ ಸುಟ್ಟು ಕೂದಿಯ ಮಾಡು ನಿನ್ನೊಳಗ ನೀನು ವಿಚಾರ ಮಾಡು. ಇಲ್ಲಿ ಸ್ಟೆಪ್ ಬಿಟ್ಟಂದ್ರೆ ಏನ ಜ್ಞಾನದಿಂದ ಜ್ಞಾನದಿಂದ ಮಾಡ, ಅಜ್ಞಾನದಿಂದ ಮಾಡಬೇಡ. ಅಜ್ಞಾನದಿಂದ ಮಾಡಿದ್ರೆ ನೀ ಇನ್ನ ಎಷ್ಟು ಜನ್ಮ ಎತ್ತಿದ್ರು ನಿನಗೆ ಭಕ್ತಿನೂ ಇಲ್ಲ, ನಾನು ಇಲ್ಲ. ಜ್ಞಾನದಿಂದ ಶಿವಜ್ಞಾನವ ಮಾಡು ಏ ತಮ್ಮ, ಜ್ಞಾನದಿಂದ ಶಿವಜ್ಞಾನವ ಮಾಡು. ಏನೋ ಅವ್ ಹೆಂಗ್ ಕಡಿಕಂತಂದ್ರ ಅಕ್ಕವ ಹೆಂಗ ಅಕ್ಕವ ಅಂದ್ರ 6 ಮೆಟ್ಟಿಲ ನೆಟ್ಟಿ ಮೇಲೊಬ್ಬ ಕೆಳನ ಸೃಷ್ಟಿ ಅಕಿನ ದಾಟಿದವಾಗ ಪರಮಾತ್ಮನ ಬೆಟ್ಟಿ. 6 ಮೆಟ್ಟಿಗಳು ಅವ್ಯಾವ? ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಸ್ತರ. ಇವು 6 ಮೆಟ್ಲ ಹತ್ಬೇಕು ಮೊದಲು. ನಮಗ್ ಒಂದು ಮೆಟ್ಟಿಲು ಹತ್ತಕ್ಕಾಗೋದಿಲ್ಲ, ಹಿಂದಕ್ಕೆ ತೋರಿಸ್ತೈತಿ. ಯಾಕ? ನಮ್ಮ ಭಾವ ಸುದ್ದಿ ಇಲ್ಲ, ನಮ್ಮ ಚಿತ್ತ ಸುದ್ದಿ ಇಲ್ಲ. ಹೆಂಗೈತಂದ್ರ ಸಸಿ ಪರಮಾತ್ಮ ಮ್ಯಾಲ ಬಹಳ ಪ್ರೇಮ ಇದ್ರು, ಅತ್ತಿ ಹಾಲಿನ ಮ್ಯಾಲ ಪ್ರೇಮ ಇದ್ರು, ಎಮ್ಮೆ ಹಾಲಿನ ಮ್ಯಾಲ. ಅಪ್ಪು ಮಹಾರಾಜ್ ಆಕೆ ಸಸಿ ಅಂದ್ರು ಎತ್ತಿ 3 ವರ್ಷಕ್ಕೊಮ್ಮೆ ಬರ್ತೈತಿವ. ಒಮ್ಮೆ ರಾಮ ಅಂದ್ರ 33 ದಿವಸದ ಲಾಭ ಸಿಗ್ತೈತಿ. ರಾಮ ಮಂತ ವಾದ ಚಾಲೆ ಯಜ್ಞ ಅಷ್ಟು ಲಾಭ ಐತಿ. ಎತ್ತಿ ಹೋಗ ಅಧಿಕ ಮಾಸದ ನಿಮಿತ್ತಿ ಒಳಗ ಧರ್ಮಸ್ಥಳದ ಅಂತೇಳಿ ಶ್ರೀರಾಮಚಂದ್ರ ಪ್ರಭು ಕನ್ಯಾಡಿ ಗ್ರಾಮದ ಒಳಗ ರಾಮಚಂದ್ರ ಪ್ರಭು ಮಠದ ಒಳಗ 7 ದಿವಸ ಜ್ಞಾನೇಶ್ವರ ಪಾರಾಯಣ ಇದ್ದಾರೆ. ಹೋಗುವ ನಿನ್ ಜನ್ಮ ಉದ್ದಾರ ನನಗ್ಯಾಕೆ ಬೇಕು ಬಿಡ ತಂಗಿ ಲಕ್ಷ್ಮಿ, ನೀನ ಹೋಗ. ಇಲ್ಲ ಎತ್ತಿ ನಾನು ಎಲ್ಲ ಪಾರಾಯಣ ಮಾಡೀನಿ, ಪುರಾಣ ಮಾಡ್ತೀನಿ, ಪೂಜೆ ಮಾಡ್ತೀನಿ, ನಿಂದು ಒಂದು ಜನ್ಮ ಸ್ವಾರ್ಥಕ ಆಕತಿ ಹೋಗಂತಂದ್ರು. ಆಕೆ ಬಂದ್ರೆ 2 ಸೀರೆ ಉಟ್ಕೊಂಡು ಕಟ್ಕೊಂಡು ಅಂತ ತಗೊಂಡು ಬಂದು ಎಲ್ಲಿ ಇಳಿದ್ರು ಅಂದ್ರೆ ಆಕೆ ಧರ್ಮಸ್ಥಳ ನೇತ್ರಾವತಿ ನದಿ ಅಂತ ಕೈ ಇಳಿದಳು. ಆಕೆ ಕರ್ಕೊಂಡ್ಬರೋ ಮುಂದೆ ಒಂದು 15-20 ಮಂದಿ ಇದ್ರು. ಅದ್ರಾಗಿದ್ರು ಹವಾಲ್ದಾರ್ ಬಂದಿದ್ರು. ನಮ್ಮ ಸಾಂಪ್ರದಾಯಿಕ ಮೂಲ ಯಾರಂದ್ರೆ ಹವಾಲ್ದಾರ. ಗುರುಗಳು ಇರ್ಲಿಕ್ಕಂದ್ರು ಅವ್ರು ನಡೆಸ್ಕೊಂಡು ಹೋಗುವಂತ ಶಕ್ತಿ ಅವ್ರಿಗೆ. ನೇತ್ರಾವತಿ ನದಿಗೆ ಬಂದು ಹೇಳಿದ್ರು. ಆಯ್ತು ಅವ್ರು ಹವಾಲ್ದಾರ ಅಂತಾರ, ಯಮ್ಮ ಇಲ್ಲೇ ಜಳಕ ಮಾಡಿ ಇಲ್ಲೇ ನಮಸ್ಕಾರ ಮಾಡಿ ಅಂತ ಹೋಗು. ಆಯ್ತು ನೇತ್ರಾವತಿ ನದಿ ಒಳಗೆ ಹೋಗಿ ಸೆರಗಿ ಬೇಕು ಮುದಿಕ್ 9 ಕಾಳಿ ನತ್ತಿತ್ತು. ಆ ಸೆರಗಿಗೆ ಸಿಕ್ಕ ನತ್ತ ಎಲ್ಲಿ ಬಿತ್ತು? ನೀರಾಗ ಬಿತ್ತ. ಆಯ್ತಂತ ಯಮ್ಮ ಏನಾತ? ಐನ ನಿತ್ತ ನೀರಾಗ ಬಿತ್ತ ಐನ ನತ್ತ. ಯಮ್ಮ ಏನಾತ? ಅವತ್ತಾರ ನಿನ್ನ ಒಬ್ಬೊಂದು ಮೇಲೆ ಹೇಳ್ತೇವೆ. ಅಲ್ಲೊಂದು ಕೇಳಿಲ್ಲ, ಬೇಡ ಕೇಳಿ ನಿನ್ನೆ ಕರ್ಕೊಂಡ್ಬಂದ ಮನೆಗೆ. ಐನ ನತ್ತ ನೀರಾಗ ಬಿತ್ತ. ಏನಾತ ಯಮ್ಮ? 9 ಕಾಳಿ ನತ್ತ ನಮ್ಮ ಹಿರಿಯ ಮದುವೆ ಮಾಡಿಸಿದ್ದೆ. ಐನ ನತ್ತ ಮುದಿಕಿ ಜಳಕ ಮಾಡುವಂತ ಜಳಕ ಮಾಡ್ಲಿಲ್ರಿ, ಸೀರೆ ಉಟ್ಕೊಳ್ಳಿಲ್ಲ, ಅವಾದರ ಕೇಳಲಿಲ್ಲ. ಮತ್ತಂತ ಧರ್ಮಸ್ಥಳ ಬಟ್ಟೆ ಆಡ್ಬಾದಳ. ಯಮ್ಮ ಏನಾತ? ಐನ ನತ್ತ ನೀರಾಗ ಬಿತ್ತ. ಧರ್ಮಸ್ಥಳ ಮಂಜುನಾಥನ ದರ್ಶನ ಮಾಡಲಿಲ್ಲ, ರಾಮಪ್ರಭು ಮಠಕ್ಕೆ ಬಂದು ಪಾರಾಯಣ ಮಾಡಲಿಲ್ಲ. ಮುದುಕಿ ಬಗಲ ಗಂಟೆ ಇಟ್ಕೊಂಡು ಬಸ್ ಹತ್ತಿಳ. ಐನ ನತ್ತ ನೀರಾಗ ಬಿತ್ತ. ಮನೆಗೆ ಹೋಗಿ ಅಂತಾಳ, ಲಕ್ಷ್ಮೀ ಅಂತಾಳ. ಅಯ್ಯೋ ಎತ್ತಿ ಇನ್ನ ಇವತ್ತು ಚಾಲು ಆಗೈತೆ, ಹೆಂಗ್ ಬಾನೆ ಬೆಂಕಿ ಹತ್ತಿರ ಪಾರಾಯಣ. ಐನ ನತ್ತ ನೀರಾಗ ಬಿತ್ತ. ಯಾಕ ಏನ ಏನ ನಾವ್ ಅಲ್ಲೆಲ್ಲ ಕೇಳಿಲ್ಲ. ಮನ್ಯಾಗ 4 ಕೆಮ್ಮಿತ್ತು,
ನಾವು ಅಲ್ಲನ್ನು ಕೇಳಿಲ್ಲ, ನೀನೇ ನನ್ನ ಒತ್ತಡ ಮಾಡಿ ಕಳಿಸಿದಿ. ಹೋಗಿ ಬಟ್ಟಾನಿಂದ ನೇತ್ರಾವತಿ ನಳಿಗೆ ಹೋಗುಕ್ಕ ಹತ್ತಿರ ಬೆಂಕಿ ಏನಾತ ಯಾವಾಗ ನೇತ್ರಾವತಿ ನದಿ ಒಳಗೆ ನತ್ತು ಬಿದ್ದಿತ್ತು, ಏನಾಗಿತ್ತಂದ್ರ ಆ ಮುದುಕಿ ಚಿತ್ತ ಮನಿ ಕಡೆ ಇತ್ತು. ಮನ್ಯಾಗ 4 ಎಮ್ಮೆ ಹಿಂಡು 4 ಕಡೆ ಹಾಲ ನನ್ನ ಸಸ್ಯನ ಹೆಪ್ಪ ಹಾಕ್ಯಾವ, ಹಾಲು ಕಾಸ್ಯಾವ, ಮುಚ್ಚಿಟ್ಟಾವ ಇಲ್ಲು. ಅಕ್ಕಿ ಚಿತ್ತ ಅಲ್ಲಿತ್ತು, ಸಸಿ ಚಿತ್ತ ಇಲ್ಲಿತ್ತು. ಏನು ನೇತ್ರಾವತಿ ನದಿ ಒಳಗೆ ನತ್ತು ಬಿತ್ತು, ಆಕೇನು ಸಸಿ ರೊಟ್ಟಿ ಮಾಡಾಕತ್ತಿದ್ರು. ರೊಟ್ಟಿಗೆ ಹಿಟ್ಟಿ ನೀರು ಹಚ್ತಾರ ನೋಡಿ, ಹಿಟ್ಟಿ ನೀರು ಆ ಬೋಗನೊಳಗೆ ಬಿದ್ದಿತ್ತು. ಅದು ನತ್ತ ಎಲ್ಲಿ ಬಿದ್ದಿತ್ರಿ ಅದು? ಆ ಬೋಗನೊಳಗೆ ಬಿದ್ದಿತ್ತು. ಆಕೆ ಅಂತಾರ, ಯಾಕೆ ಹಿಂಗ್ಯಾಕೆ ಮಾಡ್ತಿ? ಬೆಂಕಿ ಹತ್ರಿ ಪಾರಾಯಣ ಅಧಿಕ ಮಾಸ ಬೆಂಕಿ ಹತ್ರ ನನಗೆ ಬೇಡ. ಏನಾತ ನನ್ನತ್ತ ಹಿಟ್ಟಿ ನೀರ ಕೈಯಾಗ ತಗೊಂಬರ ಇದ ನಿನ್ನತ್ತ. ಅಯ್ಯ ತಂಗಿ ಇದೇನು ಮತ್ತೆ ಇದೆ ಯಾಕ ಏಕಭಾವ ಚಿತ್ತಿ ನಮ್ಮ ಚಿತ್ತ ಹೆಂಗಿರ್ಬೇಕಂದ್ರ ಏಕ ಇದು, ಒಂದೇ ಇದು. ಚಿತ್ತಿ ತುಜೆ ಪಾಯ ಡೂಡ ರೂಪಚೆ ಧ್ಯಾನ. ಚಿತ್ತ ಬದಲಾತಂದ್ರ ಮನಸ್ಸ ಹರಿಯಾಡ್ತೈತಿ. ಮನಸ್ಸು ಚಂಚಲ ಆತಂದ್ರ ಏನ್ ಮಾಡಿದ್ರು ವ್ಯರ್ಥ. ಹೆಂಗ ಮಾಡ್ಬೇಕಂದ್ರ ಸಾದಾ ವಯ ನೀ ಹೆಂಗಾರ ರೂಪ ನೋಡಿದ್ರು ಪರಮಾತ್ಮ. ನೀ ಏನಾಗಬೇಕಾಗೈತಿ? ಭಕ್ತಿ ಮಾಡ್ಬೇಕಾಗೈತಿ, ಜ್ಞಾನ ಪ್ರಾಪ್ತಿ ಆಗ್ಬೇಕಾಗೈತಿ. ಏನಾಗಬೇಕಾಗೈತಿ? ಜ್ಞಾನ ಪ್ರಾಪ್ತಿ ಆಗ್ಬೇಕಾಗೈತಿ. ಶುದ್ಧ ಭಾವದಿಂದ ಜನ ಮೆಚ್ಚಿ ದುಡಿದರೆ ಜನನೇರು ನಿನ್ನ ಮೈಕುಂಠ ಕೊಯ್ಯುವರೇ ಮರುಳೇ. ಮನ ಮೆಚ್ಚಿ ದುಡಿ. ಮನ ಮೆಚ್ಚಿದ ಒಮ್ಮೆಗೆ ಪರಮಾತ್ಮ ಪ್ರಾಪ್ತಿ ಆಗ್ತಾನೆ. ಜನರು ನಿನ್ನ ಓದ್ ಕೈ ಬಿಟ್ಟ ಹೋಗ್ತಾರೆ, ಅದನ್ನ ಬಿಡು. ಹೇಳ್ತಾರೆ ಅವರು, ಅಜ್ಞಾನಿ ಎಲ್ಲವೋ ಮನುಷ್ಯ, ನೀ ಜ್ಞಾನಿ ಇದೀಯ. ನೀ ಜ್ಞಾನಿ ಇದೆಯೋ ತಿಳಿವತ್ತ ತಿಳಿಲಾರ್ದಕ್ಕ ಅಜ್ಞಾನ ಆಗತ್ತೆ. ಸಾದಾವಯ ಭಕ್ತಿ ಕಾಜ ನಾಹಿಲಾಜ. ಹೆಂಗ ರಾಜ ಭಯ ಶಂಕ ನೀವೆಷ್ಟು ದೂರ ಅದು ಅಂದ್ರೆ ಆವಾಗ ಭಕ್ತಿ ಪ್ರಾಪ್ತ. ಹೆಂಗ ಸಮಬುದ್ಧಿ ಗೀತ ಸಮಾನ ಶ್ರೀಹರಿ ಶಮ ದಮ ಇದರ ಮ್ಯಾಲ ಈ ಭಕ್ತಿ ಹೋಗಿ ಕುಂದಿರ್ಬೇಕ. ಎದರ ಮ್ಯಾಲ? ಶಮ ದಮದ ಮ್ಯಾಲ. ಆವಾಗ ಹರಿ ಪ್ರಾಪ್ತಿ. ಮೊದಲೇ ಏನಾಗಬೇಕು? ಭಾವೇನ ಭಕ್ತಿ, ಭಕ್ತಿವಿನ ಭಕ್ತಿಗೆ ನಮಾನ ವೈರಾಗ್ಯತೋ. ಭಕ್ತಿ ಯಾವಾಗ ಶುದ್ಧ ಆಗತಿ ಆವಾಗ ವೈರಾಗ್ಯ ಪ್ರಾಪ್ತಿ. ಅವಾಗ ಮುಂದಿನ ದಾರಿ ಎಲ್ಲಿ? ಐಸಿಯಾಚೆ. ಹೆಂಗ ಹೋಗ್ಬೇಕು? ಹಿಂಗ ಹೋಗು. ಹೆಂಗ? ತುಜಾಗಿ ನಕುನ ಶರಣ ಜಾವು. ಪರಮಾತ್ಮ ಎಲ್ಲ ಜ್ಞಾನದಿಂದ ನಾನು ನನ್ನನ್ನ ಈ ಸಂಸಾರ ಸಾಗರದಿಂದ ಪಾರ್ ಮಾಡೋರು ಯಾರಿಲ್ಲಪ್ಪ. ನಾನು ನನ್ನ ಇದಕ್ಕೆ ಬಂದನೆ. ಹೆಂಗಾಗಿ ಸಂಸಾರ ಅಂದ್ರ ಬಾಳ ಕೆಟ್ಟ ಐತಿ. ಸಾವು ಮಠ ನೇತ್ರಾವತಿ ನದಿ ದಾಟಬಹುದು.
360 ತೀರ್ಥಗಳು ದಾಟಬಹುದು, 380 ನದಿಗಳನ್ನು ದಾಟಬಹುದು, ಸಪ್ತ ಸಾಗರ ದಾಟಬಹುದು, ಸಪ್ತ ಸಮುದ್ರಗಳನ್ನು ದಾಟಬಹುದು. ಆದ್ರೆ ಈ ಸಂಸಾರ ಸಾಗರ ದಾಟುವುದು ಆಗುವುದಿಲ್ಲ. ಎತ್ತಿ ಶಿವನು ಯಾಕಂದ್ರೆ ಹೇಳ್ತಾರ, ಅಚ್ಚಿದಂಡ್ಯಾಗ ಐತಪ್ಪ ಬಾಳ ಗದ್ದಲ, ಇಚ್ಚಿದಂಡ್ಯಾಗ ಐತಪ್ಪ ಬಾಳ ಹೋಗಲ್ಲ, ಬರಬಾರ್ದಾಗಿತ್ತಪ್ಪ ನಾ ಮೊದಲ, ಹಾದಿ ತಪ್ಪಿ ಬಂದಿ ನನಗ ತಿಳಿಲಿಲ್ಲ, ಈಸಿ ಈಸಿ ನನ್ನ ಕೊಂಡೋ ಶಂಭು ಸನಿಹಕ ಬರವಲ್ಲೋ ಎಷ್ಟು ಸಾವು ಮಟ್ಟ ಈಸಿದ್ರು ಅದಕ್ಕೆ ಹೆಂಗ್ ಹೋಗ್ಬೇಕು? ಐಸಿಯಾಚಿ ಶರಣದ ಸುತ್ತ ಭಾವದಿಂದ ಪರಮಾತ್ಮನ ಶರಣವಾದಿ ಅಂದ್ರೆ ಶಕ್ತಿ ಜೀವಿ ಭೀಷ್ಮಪ್ಪನ ಕೇಳ ಕರ ಹೆಂಗ ಮಾಡ್ಬೇಕು ನಾವು ಅಂದ್ರೆ ಶಪಥ್ ಮಾಡ್ಬೇಕು. ಹೆಂಗ ಈಗ ನಮ್ಮ ಗುರುಗಳು ಶಪಥ್ ಮಾಡ್ಕೊಂತ ಬಂದಿದ್ರು, ಅಂದಾಗ ಏನು ಮನೆ ಹಾಕತ್ರಿ ಮತ್ತೆ ಏನು ಈ ವರ್ಷ ಇಲ್ಲಿ ಮಾಡಿದೀವಿ, ಮುಂದಿನ ವರ್ಷ ಅಲ್ಲಿ ಮಾಡ್ತೀವಿ, ಮುಂದಿನ ವರ್ಷ ಅಲ್ಲಿ ಮಾಡ್ತೀವಿ, ಶಪಥ ಮಾಡ್ಕೊಂತ ಬಂದಿದ್ರು. ನಮ್ದು ಶಪಥ ಹಂಗಿರ್ಬೇಕು, ನಮ್ಮ ಶಪಥ ಹಂಗಿಲ್ಲ. ನಮ್ಮ ಅಣ್ಣನ ಮನೆ ಅಳಗಾಲ ಹಾಕಿ, ನನ್ನ ಮನೆ 4 ಬಿಲ್ಡಿಂಗ್ ಆಗಲಿ, ಹಿಂಗಾಗ ದುರ್ಬುದ್ಧಿತೆ ಮಾನ ಕದನ ಬಜೋ ಆಗಲಿ 108 ದೇವರ ಮರೆತ ತುಂಬಲಿ. ಪರಮಾತ್ಮ ಏನ್ ಬೇಕಾದಾಗಲಿ ನನಗ ನಿನ್ನ ಪ್ರಾಪ್ತಿ ಆಗಲೇಬೇಕು. ಅತ್ತಿಯ ಕನ್ನೆರಡು ಹೋಗಲ, ಮಾವನ ಕಾಲೆರಡು ಮುರಿಯಲ, ಬಂದ ಮೈದೂನ ಎರಗಲೆ, ನೆರಮನೆ ಹಾಗೆ ಹೋಗಲ, ಏನಾದರೊಂದು ಆಗಲೆ 108 ದೇವರ ಮರೆ. ಅತ್ತಿ ಕಣ್ಣಂದ್ರ ಅಜ್ಞಾನದ ಕಣ್ಣ, ಇವು ಅಜ್ಞಾನ ಕಣ್ಣದ, ಈ ಕಣ್ಣಿಗೆ ಎಂದೂ ಪರಮಾತ್ಮ ಪ್ರಾಪ್ತಿ ಆಗುವುದಿಲ್ಲ. ಅತ್ತಿಯ ಕಣ್ಣೆರಡು ಮುಚ್ಚಲೆ, ಮಾವನ ಕಾಲೆರಡು, ಮಾವಂದ್ರೆ ಯಾರು? ಮನಸ್ಸ. ಕೀರ್ತನ ಕೂತ ಕೀರ್ತನ ಹೇಳ್ತಾ ಇದ್ದೆ, ಎಲ್ಲೇ ಹೇಳ್ತೆ, ಮಾವನ ಕಾಲೆರಡು ಉಣಬಂದ ಮೈದುನ ಎರಗಲೆ. ಉಣಬಂದ ಮೈದುನ ಅಂದ್ರ ಹಸು. ಒಂದ್ ದಿವ್ಸಕ್ಕೆ ಎಷ್ಟು ಊಟ ಮಾಡ್ಬೇಕು ಮನುಷ್ಯ? ಭೋಗಿಗೆ 3 ಊಟ, ರೋಗಿಗೆ 3 ಊಟ, ಭೋಗಿಗೆ 2 ಊಟ, ಯೋಗಿಗೆ 1 ಊಟ. ಹೌದಲ್ಲ? ಅವ್ರಂತ ಹಸು ಅನ್ನೋದು ಹೆಂಗಿಲ್ಲ, ಹಸು ಅನ್ನೋದು ಹೆಂಗೆ ಅಂದ್ರೆ ಇದು ಒಳ್ಳೆ ಸದಾಕಾಲ ಪರಮಾತ್ಮ ಅಂತ. ನೆರ್ಮನೆ ಹಾಳಾಗಿ ಹೋಗ್ಲಿ, ನೆರ್ಮನೆ ಹಾಳಾಗಿ ಹೋಗ್ಲಿ ಎಲ್ಲರೂ 12 ಮಂದಿ 12 ತರ ಚಿಂತೆ ಮಾಡ್ತಾರ, ಅವ್ರು ಚಿಂತನೆ ಮಾಡ್ತಾರ. ಅದನ್ನ ನೀನು ತಲೆಯಾಗ ಹಾಕೋಬೇಡ, ಅದನ್ನ ನೀನು ತಲೆಯಾಗ ಹಾಕೋಬೇಡ. ಪರಮಾತ್ಮ ನೀ ನನಗೆ ಪ್ರಾಪ್ತಿ ಆಗ್ಬೇಕು. ಭೀಷ್ಮಪ್ಪನ ಹಿಂಗೆ ನಾವು ಯಾವಾಗ ಮನಸ್ಸು ಗಟ್ಟಿ ಮಾಡ್ತೀವಿ ನೋಡ, ಬೇಕಾದಂತ ಗಂಡ ಅಂತ ಇರೋದು ಗಲೋತ್ತರ ಐಸಿಯಾಚೆ ಶರಣದಾವೆ ಶಕ್ತಿ ಜೀವೇ ನವ. ಯಾರಂತೀರಿಪ್ಪ? ಜ್ಞಾನ ಗಣಪ ಸಾರಾವಯ ಭಕ್ತಿ ಕಾದು ನಾಹಿವಾದ ದರಿತು ಐಸಿಯಾಚೆ ಶರಣದಾವೆ ಶಕ್ತಿ ಜೀವೇ ನವಂಚೆ ಭೀಷ್ಮಪ್ಪನ ಕೇಳಾಕರ ಗಲೋತ್ತರ ರಕ್ಷಿಲ ಐಸಿಯಾಚೆ ಶರಣದಾವೆ ಶಕ್ತಿ ಜೀವೇ ನವಂಚೆ.
ಯಾರ್ಯಾರು ಇಲ್ಲಿ ಕೂತ್ರಿ ಅಲ್ಲೇ ಸ್ವಲ್ಪ ಕೈ ಇದಾವ್ರಿ ಎಲ್ಲರೂ ಬಾಳಿಗೆ ಕೊನೆಯು ಕೊನೆಯು ಚೇಳಿಗೆ ಬಸಿರು ಮನಿ ಬಾಳೆ ಸಂಸಾರ ಬಂದಿ ಬಂದ್ರಿ ನಮ್ಮಂತ ಒಳ್ಳೆಯ ನಾ ಹೇಳ್ತಾರೆ ನಮ್ಮಂತ ಒಳ್ಳೆಯ ನಮ್ಮ ಮಕ್ಕಳಿಗೆ ಹೋದ ಭಾಗ್ಯ ದೊರಕಲಿ ನಮ್ಮ ಮನೆತನದೊಳಗೆ ಸದಾಕಾಲ ಗುರುವಿನ ಅನುಗ್ರಹ ನಮ್ಮ ಮನೆ ಮೇಲೆ ಇರಲಿ ಈ ಭಾಗ ಇಟ್ಕೊಂಡು ಮನಸ್ಸಿನ ಮಾಡ್ಕೊಂಡು ಹಂಗಾಡಿ ಅಂತ ವಿಲಾಸನಿಂದ ಉಪಾರ ಕುಮಾರ सादा वय भक्ति का नाइलाज है भक्ति इसलारी मोहम्मद भक्ति देवर ಎಷ್ಟದ 33 ಕೋಟಿ ದೇವರುಗಳ 10 ಕೋಟಿ ಬೈರಗಳ ಗುರು ಎಷ್ಟು ಮಂದಿ ಇದಾರ ಎಷ್ಟು ಮಂದಿ ಇದಾರೆ ಗುರು ಎಷ್ಟು ಮಂದಿ ಇದ್ದಾರೆ ಜಗತ್ತಿನ ತುಂಬಾ ಗುರುಗಳಿದ್ರು ಗುರು ಮಾತ್ರ ಗುರು ಒಬ್ಬನ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವ ಅದ್ಯಾಕೆ ಹೇಳ್ತೀರಿ ಅವ್ರವ ಸಂತಾನಿ ಅಂತಂದ್ರೆ ಹೇಳ್ತಾನೆ ಕಣ್ಣು ಎಸದಾವು ನಮಗೆ ಎಷ್ಟು ಕಣ್ಣದಾವು ನಮಗೆ ಎಷ್ಟು ಕಣ್ಣದಾರಿ ಎರಡ 26 ಕಣ್ಣದ ನಮ್ಮ ಎಷ್ಟದಾವ್ರಿ 26 ಕಣ್ಣ ಎಲ್ಲೆಲ್ಲಿದಾವ ಅಂತ ಹೇಳ್ತೀರಿ ನಾ ಇವೆಷ್ಟದ ಇವು ಎಷ್ಟದಾವ ಇವು ಏನಂತಾರೆ ಇವು ಉಗುರು ಕಣ್ಣು ಅಂತಾರಿಲ್ಲ 10 ಬೆಳಗಿನ ಎಷ್ಟದಾವು 26 ಇವಕ್ಕೇನಂತಾರ ಮೊಣಕಾಲು ಕಣ್ಣು ಎಷ್ಟದು 22 ಈಗ ಎಷ್ಟದಾವು 24 ಇಲ್ಲೊಂದು ನೇತ್ರ ಕಣ್ಣು ಅಂತ ನಮಗೂ ಐತಿ ಶಂಕರ ಪರಮಾತ್ಮ ಐತಿ ನಮಗೂ ಐತಿ ಅದ ಕುಮಾರ
ಎಷ್ಟಾದ್ರಿ 25. ಇನ್ನೊಂದು ಎಲ್ಲಿ ಐತೆ ಅಂದ್ರೆ ಅಂತರಾತ್ಮದೊಳಗೆ ಯಾವ ಕಣ್ಣಿಲ್ಲೇ ನೀ ನೋಡಿದೆವು ಬ್ರಹ್ಮನ್ನ, ಈ ಕಣ್ಣಿನಿಂದ ಒಟ್ಟ ಗುರು ಎಂದೂ ಕಾಣಬಹುದು. ಯಾವ ಕಣ್ಣಿಲ್ಲಿ ನೋಡ್ಬೇಕು ಹೇಳ್ತಾರ ಅವರು, ಇಂಥದ ಐದು ಕಣ್ಣ. ಯಾವ ಕಣ್ಣಿಲ್ಲೇ ನೀವು ನೋಡಿದೆವು ಬ್ರಹ್ಮನ್ನ, ಇವು ಅಜ್ಞಾನದ ಕಣ್ಣದಾವು. ಕಣ್ಣು ಹೇಳ್ದಾವ್ ಕರೆ, ದೃಷ್ಟಿ ಎಷ್ಟೈತಿ? ದೃಷ್ಟಿ ಎಷ್ಟೈತಿ? ಕಣ್ಣು ಹೇಳಿದ್ರು ದೃಷ್ಟಿ ಒಂದೈತಿ. ಜಗತ್ತಿನ ತುಂಬಾ ಗುರುಗಳಿದ್ರು, ಗುರು ಮಾತ್ರ ಗುರು ಹೆಂಗದಾನಂದ್ರೆ ನಾವು ನೆನ್ಕೊಂಡಾಗದಾನ. ಗುರು ಸುಖಾಚಯ ಸಾಗರು, ಗುರು ಪ್ರೇಮಾಚ ಆಗರು, ಗುರು ಧೈರ್ಯಾಚ ಡೊಂಗರು. ನೀ ಏನು ಸಂಕಲ್ಪ ಮಾಡ್ಕೊಂಡು ಗುರುವಿನ ನೆನತಿ ನೋಡ ಅದಾಗತ್ತೈತೆ. ಈ ಅಂತರಾತ್ಮದ ಕಣ್ಣಿನಿಂದ ಎಟ್ಟ ಮಾಡಲ್ಲ ನೀನು 10 ನಿಮಿಷ ಮಾಡ. ಇಲ್ಲೇ ಅಂತರಾತ್ಮದ ಜ್ಞಾನದ ಕಣ್ಣದಿಂದ ಮಾಡುತ್ತಿರ್ತಾರೆ. ಸದಾವಯ ಭಕ್ತಿಕಾರ ನಾಹಿಲಾದ ಧರಿತೋ ಐಸಿಯಾಸಿ ಶರಣದಾವಿ ಶಕ್ತಿ ಜೀವಿ ನವಂಚಿ ಆ ವಿಶ್ವಮನ ಕೇಲಾಕರ ಧನುರ್ಧರ ರಕ್ಷಿಲ. ಕೊನೆ ಚರದ ಹೇಳ್ತಾರೆ, ತುಕಾ ಮನೆ ಸಾಕ್ಷಿ ಹಾಕಿ. ಭಕ್ತಿಗೆ ಮುಕ್ತಿ ಕೊಡಾಕ ಶಕ್ತಿ ಐತಿ, ಅದಕ್ಕೆ ನಾ ಸಾಕ್ಷಿ ಕೊಡ್ತಂತ ಪರಮಾತ್ಮ. ಹೆಂಗ ಶಕ್ತಿ ಐತಿ ಅಂದ್ರೆ ಇದೊಂದು ದೃಷ್ಟಾಂತ ಹೇಳಿ ಶಿವಕೊಟ್ಟು. ತುಕಾ ಮನೆ ಸಾಕ್ಷಿ ಹಾಕಿ. ಬೇಕಾದಂತ ಬಂದ ಕಷ್ಟ ಇದ್ದಾಗ ಗುರುನಾಥ ಪರಮಾತ್ಮ ನಮ್ಮ ರಕ್ಷಣೆ ಮಾಡ್ತಾನ ಅನ್ನೋ ನಂಬಿಕೆ ಬೇಕು ನಮಗೆ. ಭಕ್ತಿ ಮಾಡುವುದು ಅದಕ್ಕಾಗಿ ಮುಕ್ತಿ ಸಲುವಾಗಿ. ಮುಕ್ತಿ ದೂರ ಇಟ್ಬಿಡೋದು ಎಂದ ನಮ್ಗೇನು ಸಿಕ್ಬಿಟ್ಟದು. ಆದ್ರೆ ಪರಮಾತ್ಮ ನಮ್ಮನ್ನ ಸದಾಕಾಲ ಭಕ್ತಿ ಮಾಡೋದಕ್ಕೆ ಹೋಗೋಕೆ ನಾವು ಮೊದಲು ಪ್ರಯತ್ನ ಮಾಡಬೇಕಾಗೈತಿ. ನಮಗೆ ಭಕ್ತಿ ಅಂತ ತಿಳಿಯೋದಿಲ್ಲ, ತಿಳಿಯುವುದೇ ಇಲ್ಲ. ಅದು ಯಾವಾಗ ತಿಳ್ತಂದ್ರೆ ಮೇಲೊಬ್ಬಕ್ಕೆ ಅದರ ಸೃಷ್ಟಿ ಅಕ್ಕಿನ ದಾಟಿ ನಮಗ ಪರಮಾತ್ಮನ ಭೇಟಿ. ಆ ಸೃಷ್ಟಿ ನಾವು ದಾಟಬೇಕು. ಆವಾಗ ದಾಟಿದಾಗ ನಮ್ಗೆ ಪರಮಾತ್ಮನ ಭೇಟಿ. ಅಲ್ಲಿ ಮಠ ಇಲ್ಲ ಇಷ್ಟ. ಅವಾಗ ಹೇಳ್ತಾರೆ ಕುರುಕ್ಷೇತ್ರ ಮಹಾಯುದ್ಧದೊಳಗೆ 11 ಅಕ್ಷಯಣಿ ಸೈನ್ಯ, 7 ಅಕ್ಷಯಣಿ ಸೈನ್ಯ. ಎಷ್ಟಾದ್ರಿ? 18 ಅಕ್ಷಯಣಿ ಸೈನ್ಯ. 18 ಅಕ್ಷಯಣಿ ಸೈನ್ಯದೊಳಗೆ ಒಂದು ಗುಬ್ಬಿ ಮರಿ. ಅಷ್ಟೊಂದು ಗದ್ದಲದೊಳಗೆ ಸಿಕ್ಕೊಂಡಾವ. ಏನಂತಾವು? ಆನೆ, ಕುದುರೆ, ಒಂಟಿ, ದಂಡು, ದಳಾಯಿ, ಇವ್ರ ಮಧ್ಯೆ ನಾವು ಬದುಕುದೇ ಇವ ಗಾಲೋರಿಯಾವಾರ ರಾಹಿಲೋ ನಿಶ್ಚಿಂತಿ ನಿರವಿಲೆ ಸಂತಿ. ಸದಾವತಾರ ಪರಮಾತ್ಮ ಕಂಠದೊಳಗೆ ಹೆಂಗ ಕಂಠಿರಾಹು ನಾಮ ಅಂಗಿ ಬರೋಣೆಯ ಪ್ರೇಮ. ಆವಾಗ ಪರಮಾತ್ಮ ಇಲ್ಲಿ ಕರೆದಿಲ್ಲ. ಶರೀರ ತುಂಬ ನಾಮದ ಪ್ರೇಮ ತುಂಬಬೇಕು. ಪ್ರೇಮಾವಿನ ಭಜನ್, ನಾಕಾವಿನ ಮೋತಿ, ಅರ್ಥಾವಿನ ಮೋತಿ. ಎಲ್ಲವೂ ಪ್ರೇಮದಿಂದ ಮಾಡ್ಬೇಕು. ಪ್ರೇಮ ಇರ್ಲಿಕ್ಕಂದ್ರೆ ವ್ಯರ್ಥವಾಯಿತಲ್ಲ ಜನ್ಮವು ಸಾರ್ಥಕ. ಏನ್ ಮಾಡುತ್ತೆ? ಗುಬ್ಬಿ ಮರಿ ಪರಮಾತ್ಮ ಸ್ಮರಣೆ ಮಾಡ್ತಾವ. ದೇವಾ ಇಲ್ಲ ಮುಳಗಿಸೋ
ನಿನ್ನ ಪಾದಕ್ಕೆ ಬಿದ್ದೇನೆ ಪರಮ ಕೃಪಾಳು ತೇಲಿಸೋ. ನಿನ್ನ ಪಾದಕ್ಕೆ ಚರಣ ಬಂದಿನಿ ಪರಮಾತ್ಮ, ಕಾಪಾಡು. ಈಗ ಮುಳುಗಿಸ್ಯಾರ ಮುಳುಗಿಸ್ ಏನಿಟ್ಟ ಇನ್ನ ಬಾಯ ನಡಿ ಬಾಯಾಗಿತ್ತು. ಪಟ್ಟು ರಾಣಿ ಕೊಡಾಗಿದ್ದ ಗಂಟಿತ್ರಿ, ಪಟ್ಟು ರಾಣಿ ಕೊಡಾಗಿದ್ದ ಗಂಟಿತ್ತು. ಗಂಟಿ ಕಸಲ್ನ ಕಳಚಿ ಬಂದದ್ನ ಆ ಎರಡು ಗುಬ್ಬಿ ಮರಿಗೆ ಎಲ್ಲ ಉಳಿದು 18 ಅಕ್ಷಯ ಸೈನ್ ಬಡ್ದಾಣ ನಾಶ ಆಗಿ ಹೋದ್ರು ಗುಬ್ಬಿ ಮರಿಗೆ ನಮ್ಮನ್ನು ಕಾಪಾಡೋದು ಯಾವುದಂದ್ರೆ ನಮ್ಮ ಭಕ್ತಿನ. ಏನ್ರಿ ಭಕ್ತಿ ಹೆಂಗ ನಮ್ದು ಭಕ್ತಿ ಸೂತ್ ಇರ್ಬೇಕು. ತುಕಾಮನೆ ಸಾಕ್ಷಿ ತೋಮ್ಯಾ ಚಿತ್ತಿ ಐಶ್ಯಾचे शरणदारी शक्ती जीवी. शेवट कथे, शेवटानंतर आरत्या कथे, ಆನಂತರ ಸದ್ಗುರುಗಳು ಆಶೀರ್ವಚನ ಮಾಡ್ತಾರೆ. शेवटच्या यार येते ना रहमतपूर वारकरी भजना मंडळ रहमतपूर लवकर बघा सिंगर कामडे जात्या ಸೇವೆಯಲ್ಲಿ ಏನೋ ಲೋಪದೋಷಗಳಾಗಿರ್ಬೋದು. ಈ ಅಜ್ಜಾರನ್ನು ಕೀರ್ತನೆ ಮಾಡಬೇಕು ಅನ್ನೋ ಆಸೆ ಇತ್ತು. ಆದ್ರೆ ಹೆಂಗಾಗಿತ್ತು ಅರುತ್ತು ಅರಿಯೋದು ತಿಳಿಯೋದು ಒಳ್ಳೇದು ಕೆಟ್ಟದ್ದು ಚಲೋ ಆಗಿತ್ತು ಹೆಂಗಾಗಿತ್ತು ಅರ್ಗ ಬಿಟ್ಕೊಂಡಿದ್ದೇನೆ. ಒಟ್ಟು ನನ್ನ ಆಸೆ ಮಾತ್ರ ಪೂರ್ಣ ಐತಿ ಆತು. ಇನ್ನೊಂದು ಗುರುವಿನಲ್ಲಿ ಒಂದು ಆಸೆ ಏನಂದ್ರೆ ನಾನು 3ನೇ ಸಾಲಿ ಕಲ್ತಿದ್ದೆ ಮರಾಠಿ ಕೀರ್ತನೆ ಮಾಡ್ಬೇಕು ಅನ್ನೋ ಆಸೆ ಐತೆ. ಆ ಸದ್ಗುರುಗಳ ಚರಣಕ್ಕೆ ನತಮಸ್ತಕನಾಗಿ ಬಿಡ್ಬೋದು. ಗುರು ಹೆಂಗೆ ಕೃಪಾ ಮಾಡ್ತಾನೆ ಮಾಡಿ ಹೆಂಗಲ್ಲ ಗುರು ಅಂದ್ರೆ 33 ಕೋಟಿ ದೇವತೆಗಳ ಶಕ್ತಿ ಮೀರಿದ ಸಾಮರ್ಥ್ಯ ಯಾವ್ದಂದ್ರೆ ಗುರು ಒಬ್ಬನ ಎಲ್ಲರೂ ಹೆಂಗ್ ಕಾಪಾಡ್ತಾನೆ. 2-3 ಕುರಿ ಅದಾವ ಕಾಯವ ಎಷ್ಟು ಮಂದಿ ಇದಾರ? ಎಷ್ಟು ಮಂದಿ ಇದಾರೆ? ಯಾಕ್ರಿಪ್ಪ 84 ಲಕ್ಷ ಜೀವರಾಶಿ